ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಒಂದು ಸಾಮಾನ್ಯ ಪಾನ್ ಅಂಗಡಿ. ಪ್ರತಿದಿನ ಹಲವಾರು ಜನರು ಇಲ್ಲಿ ಬಂದು ಪಾನ್ ತೆಗೆದುಕೊಂಡು ಹೋಗುತ್ತಿದ್ದರು. ಅದು ಸಾಮಾನ್ಯ ಅಂಗಡಿ ಅಂತ ಎಲ್ಲರೂ ಭಾವಿಸುತ್ತಿದ್ದರು. ಆದರೆ ಆ ಅಂಗಡಿಯೊಳಗೆ ನಡೆಯುತ್ತಿದ್ದದ್ದು ಭಯಾನಕ ಸತ್ಯ. ಆ ಪಾನ್ ಅಂಗಡಿ ಮಾಲೀಕ ಹೊರಗೆ ನೋಡಲು ತುಂಬಾ ಸಾಮಾನ್ಯ ವ್ಯಕ್ತಿ. ಗ್ರಾಹಕರ ಜೊತೆ ನಗುಮುಖದಿಂದ ಇದು ಸಾಮಾನ್ಯ ಪಾನ್ನ ಪರಿಣಾಮ ಅಲ್ಲ ಎಂದು ಕೆಲವರಿಗೆ ಅನುಮಾನ ಬಂತು. ಆ ಅನುಮಾನವೇ ಪೊಲೀಸರಿಗೆ ತಲುಪಿತು. ಪೊಲೀಸರು ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡರು. ಒಂದು ಗುಪ್ತ ಮಾಹಿತಿ ಆಧಾರದ ಮೇಲೆ ಅವರು ಆ ಪಾನ್ ಅಂಗಡಿಗೆ ದಾಳಿ ನಡೆಸಲು ನಿರ್ಧರಿಸಿದರು. ಒಂದು ದಿನ ಅಚಾನಕ್ಕಾಗಿ ಪೊಲೀಸರು ಅಂಗಡಿಗೆ ದಾಳಿ ನಡೆಸಿದರು. ಅಂಗಡಿಯಲ್ಲಿ ಸಾಮಾನ್ಯವಾಗಿ ಕಾಣುತ್ತಿದ್ದ ಪದಾರ್ಥಗಳ ಜೊತೆಗೆ ಅವರು ಕೆಲ ಅನುಮಾನಾಸ್ಪದ ಪುಡಿಗಳನ್ನು ಕಂಡುಹಿಡಿದರು. ಆ ಪುಡಿಗಳನ್ನು ಪರಿಶೀಲನೆಗೆ ಕಳುಹಿಸಿದಾಗ ಅದರಲ್ಲಿದ್ದದ್ದು ಕೇಳಿದರೆ ಯಾರಿಗೂ ನಂಬಲು ಆಗದ ಸತ್ಯ. ಆ ಪಾನ್ನಲ್ಲಿ ಮಿಶ್ರಣ ಮಾಡಲಾಗುತ್ತಿದ್ದದ್ದು ಮೆಥಾಂಫೆಟಮಿನ್ ಮತ್ತು ಓಪಿಯೇಟ್ಸ್ ಎಂಬ ಅಪಾಯಕಾರಿ ಡ್ರಗ್ಸ್. ಅಂದರೆ ಜನರು ಪಾನ್ ತಿನ್ನುತ್ತಿದ್ದೇವೆ ಅಂತ ಅನಿಸಿಕೊಂಡು ಅಸಲಿಗೆ ಡ್ರಗ್ ಸೇವಿಸುತ್ತಿದ್ದರು. ಇದು ಕೇಳಿ ಪೊಲೀಸರು ಕೂಡ ಬೆಚ್ಚಿಬಿದ್ದರು. ತಕ್ಷಣವೇ ಅಂಗಡಿ ಮಾಲೀಕನನ್ನು ಬಂಧಿಸಲಾಯಿತು. ಆದರೆ ಇದು ಇಲ್ಲಿ ಮುಗಿದ ಕಥೆ ಅಲ್ಲ. ತನಿಖೆ ಮುಂದುವರಿದಂತೆ ಇನ್ನೊಂದು ದೊಡ್ಡ ರಹಸ್ಯ ಬಯಲಾಯಿತು. ಈ ಡ್ರಗ್ ಪೌಡರ್ ಒಬ್ಬನೇ ತಯಾರಿಸುತ್ತಿರಲಿಲ್ಲ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಸಪ್ಲೈ ಮಾಡುತ್ತಿದ್ದ. ಪೊಲೀಸರು ಆತನನ್ನು ಪತ್ತೆಹಚ್ಚಿ ಬಂಧಿಸಿದರು. ಇದರಿಂದ ಇದು ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಒಂದು ಸಣ್ಣ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತಿದ್ದರೆಂಬುದು ಗೊತ್ತಾಯಿತು. ಇನ್ನೂ ಶಾಕ್ ಆಗುವ ಸಂಗತಿಯೇನೆಂದರೆ ಇಂತಹ ಪಾನ್ ಅಂಗಡಿಗಳು ಇನ್ನೂ ಕೆಲವು ಪ್ರದೇಶಗಳಲ್ಲಿ ಇರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಹೇಳಿದ್ದಾರೆ. ಈ ಘಟನೆ ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟುಮಾಡಿದೆ. ನಾವು ದಿನನಿತ್ಯ ಬಳಸುವ ಸಾಮಾನ್ಯ ವಸ್ತುಗಳಲ್ಲೂ ಇಂತಹ ಅಪಾಯಕಾರಿ ಸಂಗತಿಗಳು ಇರಬಹುದು ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಗಮನ ಕೊಡಬೇಕು. ಒಂದು ಸಾಮಾನ್ಯ ಪಾನ್ ಅಂಗಡಿ ಹಿಂದೆ ಇಷ್ಟು ದೊಡ್ಡ ಕ್ರೈಮ್ ನಡೆಯುತ್ತಿತ್ತು ಅನ್ನೋದನ್ನು ಯಾರು ಊಹಿಸುತ್ತಿದ್ದರು? ಇದು ಕೇವಲ ಒಂದು ಪ್ರಕರಣ ಮಾತ್ರ.